ಒತ್ತಡದ ಬದುಕಿನಲ್ಲಿ ಅನೇಕ ರೀತಿಯ ಜಂಜಾಟಗಳಿಂದ ಒತ್ತಡಗಳಿಂದ ಮನುಷ್ಯ ಸ್ಟ್ರೆಸ್ ಆಗಿರ್ತಾನೆ. ಈ ಸ್ಟ್ರೆಸ್ ಮಾನಸಿಕವಾಗಿ, ದೈಹಿಕವಾಗಿ ಆರೋಗ್ಯದ ಮೇಲೆ ಅನೇಕ ರೀತಿಯ ಪರಿಣಾಮಗಳನ್ನು ಬೀರುತ್ತದೆ. ಅದರಲ್ಲಿ ಡಾರ್ಕ್ ಸರ್ಕಲ್ ಅನ್ನುವಂಥದ್ದು ಕೂಡ ಸಾಮಾನ್ಯವಾಗಿ ಎಲ್ಲರನ್ನ ಕಾಡುವಂತಹ ಸಮಸ್ಯೆ. ಇದನ್ನ ಕನ್ನಡದಲ್ಲಿ ಕಪ್ಪು ವರ್ತುಲಗಳು ಎಂದು ಕರೆಯಬಹುದು. ಚರ್ಮ ತೆಳುವಾಗಿದ್ದರೆ, ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದ್ರೆ, ಕಣ್ಣಿನಲ್ಲಿ ಅಲರ್ಜಿ ಸಮಸ್ಯೆ ಇದ್ರೆ, ದೀರ್ಘಕಾಲ ಕಂಪ್ಯೂಟರ್, ಲ್ಯಾಪ್ಟಾಪ್ ಸ್ಕ್ರೀನ್ ನೋಡ್ತಾ ಇದ್ರೆ ಈ ತೊಂದರೆ ಕಂಡು ಬರುತ್ತದೆ. ಕೆಲವರಿಗೆ ಆನುವಂಶಿಕವಾಗಿಯೂ ಸಮಸ್ಯೆ ತಲೆದೋರಬಹುದು. ಕಪ್ಪು ವರ್ತುಲಗಳನ್ನ ಕಡಿಮೆ ಮಾಡಲು ಕೆಲವು ಸರಳ ಮನೆಮದ್ದುಗಳನ್ನು ಅನುಸರಿಸಬಹುದು. ಪ್ರತಿದಿನ 7 ರಿಂದ 8 ಗಂಟೆಗಳ ಕಾಲ ಗಾಢವಾದ ನಿದ್ರೆಯು ಚರ್ಮದ ಆರೋಗ್ಯವನ್ನ ಕಾಪಾಡುತ್ತದೆ. ಕಣ್ಣುಗಳ ಕೆಳಗೆ ತಣ್ಣನೆಯ ಚಹಾ ಚೀಲಗಳು ಅಥವಾ ಸೌತೆಕಾಯಿ ಚೂರುಗಳನ್ನ 10 ರಿಂದ 15 ನಿಮಿಷಗಳ ಕಾಲ ಇಡುವುದರಿಂದ ಈ ಒಂದು ವರ್ತುಲ ಕಡಿಮೆ ಆಗಬಹುದು. ಚರ್ಮವು ಕೂಡ ತಾಜಾವಾಗಿರುತ್ತದೆ. ತಣ್ಣನೆಯ ನೀರಿನಿಂದ ಕಂಪ್ರೆಸ್ ಮಾಡುವುದು ರಕ್ತನಾಳಗಳನ್ನ ಸಂಕುಚಿತಗೊಳಿಸಿ ಕಪ್ಪು ವರ್ತುಲಗಳನ್ನ ಕಡಿಮೆ ಮಾಡುತ್ತದೆ. ಮುಖವನ್ನ ತೊಳೆದ ನಂತರ ಕಣ್ಣುಗಳ ಕೆಳಗಿನ ಭಾಗದಲ್ಲಿ ಲಘುವಾಗಿ ಮಸಾಜ್ ಮಾಡುವುದರಿಂದ ಕೂಡ ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಬಿಸಿಲಿನಲ್ಲಿ ಹೊರಗೆ ಹೋಗುವಾಗ ಸನ್ಸ್ಕ್ರೀನ್ ಅಥವಾ ಸನ್ಗ್ಲಾಸ್ ಧರಿಸುವುದು ಚರ್ಮವನ್ನ ಸೂರ್ಯನ ಕಿರಣಗಳಿಂದ ರಕ್ಷಣೆ ಮಾಡುತ್ತದೆ. ದಿನಕ್ಕೆ ಕನಿಷ್ಠ 8 ರಿಂದ 10 ಗ್ಲಾಸ್ ನೀರು ಕುಡಿಯುವುದರಿಂದ ಕೂಡ ದೇಹದ ಜಲಾಂಶವನ್ನ ಕಾಪಾಡಿಕೊಳ್ಳಬಹುದು. ಇದರಿಂದ ಚರ್ಮ ಕೂಡ ಆರೋಗ್ಯವಾಗಿರುತ್ತದೆ. ಕಪ್ಪು ವರ್ತುಲಗಳು ತೀವ್ರವಾಗಿದ್ದರೆ ಅಥವಾ ಆರೋಗ್ಯ ಸಮಸ್ಯೆಗಳಿಂದ ಅದು ಉಂಟಾಗಿದ್ರೆ ಚರ್ಮ ವೈದ್ಯರ ಸಲಹೆ ಪಡೆಯುವುದು ಒಳಿತು. ರಕ್ತಹೀನತೆ ಅಥವಾ ಥೈರಾಯ್ಡ್ ಸಮಸ್ಯೆಗಳಿಗೆ ಕೂಡ ಈ ಒಂದು ವರ್ತುಲ ಅನ್ನುವಂಥದ್ದು ಕಾರಣವಾಗಬಹುದು. ಆದ್ರಿಂದ ನಿರ್ಲಕ್ಷ್ಯ ವಹಿಸುವುದು ಸರಿಯಲ್ಲ.